ಒಳ್ಳೇದು ಕೆಟ್ಟದ್ದು ಯಾವುದು, ದೌರ್ಜನ್ಯ ಯಾವುದು ನನಗ್ ಗೊತ್ತು. ನನ್ನ ಅನುಮತಿ ಇಲ್ಲದೆ ನನ್ನ ಕಣ್ಗಳನ್ನ ತಪ್ಪಿಸಿ ಶತ್ರು ಸ್ಥಾನಕ್ಕೆ ಬರೋದೇ ತಪ್ಪು. ಶತ್ರುಗೆ ಪ್ರಾಣ ಭಿಕ್ಷೆ ಬೇಡೋಕ್ಕಿಂತ ಸಾಯೋದೇ ಮೇಲು. ಅಣ್ಣ, ಏನ್ ಮಾತಾಡ್ತಿದ್ಯ ಅಣ್ಣ? ಸುಮ್ನಿರು ಭದ್ರ, ನೀನೊಂದ್ ಮಾತು ಆಡ್ಬೇಡ. ನನ್ ತತ್ವಗಳ ಬಗ್ಗೆ ಗೊತ್ತಿದ್ದು ನೀನು ಇವ್ರ ಜೊತೆಗೆ ಇಲ್ಲಿ ಬಂದು ನಿನ್ ಮಗಳ ಹತ್ರ ಈ ಕೆಲ್ಸಕ್ಕೆ ಬಾರದ್ ಪೂಜೆ ಮಾಡಿಸ್ತಿದ್ಯಲ್ಲ, ನೀನ್ ನನ್ ತಂಗಿನ. ನಿನ್ ದುರಾಸೆ ನನ್ಗೆ ಅರ್ಥ ಆಯ್ತು. ನೀನ್ ನನಗೆ ಹೇಳಿದ ಕಾರಣ ಬೇರೆ, ನಿನ್ ಇಲ್ಲಿ ಬಂದಿದ್ದ ಉದ್ದೇಶ ಬೇರೆ. ಅಣ್ಣ, ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ಸುಮ್ನಿರೋ ಭದ್ರ, ಅಣ್ಣ ಅಂತ ಕರಿಬೇಡ. ಈ ಸ್ಮಶಾನ ವಾಸಿಗೆ ಪೂಜೆ ಮಾಡಿದ್ರೆ ಕಡೆಗುಳಿಯೋದ್ ಬೂದಿನೇ. ದೇವರನ್ನ ದೂಷಿಸೋದು ನಿನಗೆ ಸೇಸಲ್ಲ. ಇನ್ನೊಂದ್ಸಲ ದೈವ ಗಿವ ಅಂದ್ರೆ ದಯೆ ದಾಕ್ಷಿಣ್ಯ ಇಲ್ದೆ ನಿನ್ನ ಬೂದಿ ಮಾಡಾಕ್ತೀನಿ. ಏನು ಏನ್ ಮಾತಾಡ್ತಾ ಇದ್ಯಾ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಅಯ್ಯೋ, ನಿನ್ನ ಆವೇಶ ಗೊತ್ತಿದ್ದೆ. ಅವನ ಮೇಲಿರೋ ಮಮಕಾರಕ್ಕೋಸ್ಕರ ಈ ದೇವ್ರನ್ನ ನಂಬಿ ಇಲ್ಲಿ ಬಂದಿರೋದು. ಅದು ತಪ್ಪ? ಬರೀ ತಪ್ಪಲ್ಲ, ಅದು ದ್ರೋಹ. ದ್ರೋಹ. ಹೆತ್ತು ತಾಯಿ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ನಿನ್ನು ಸಾಯಿಸ್ಬಿಡಿ. ಎಲ್ರನ್ನು ಸಾಯಿಸ್ಬಿಡಿ. ನೀವು ನಿಮ್ಗೆ ನಿಮ್ಮ ದ್ವೇಷ, ಶತ್ರುತ್ವನೇ ಮುಖ್ಯ. ಮಗನ್ ಕ್ಷೇಮ ಮುಖ್ಯ ಅಲ್ಲ. ನೀವು ಗೆಲ್ಬೇಕು ಅನ್ನೋದು ಬಿಟ್ರೆ ನಿಮ್ ಮಗ ಹುಷಾರಾಗ್ಬೇಕು ಅನ್ನೋದೇ ಇಲ್ಲ ನಿಮ್ಗೆ. ಅವನಿಗೋಸ್ಕರ ಈ ತಾಯಿ, ನಿಮ್ ಹೆತ್ತ ತಾಯಿ ಪಡ್ತಿರೋ ಕಷ್ಟ ನೋವು ಕಾಣಿಸ್ತಿಲ್ವಾ? ಹಠಕ್ಕೆ ಸ್ವಂತ ಮಗನ್ನೇ ಬಲಿ ಕೊಡ್ತೀರಾರಿ. ಅಹಂಕಾರ ಬಿಟ್ರೆ ಮಮಕಾರನೇ ಇಲ್ವಾ ನಿಮ್ಗೆ? ಅರವಿಂದ, ಕೈ ಎತ್ತದ್ರಿ, ಹೊಡೆದ್ಬಿಡಿ. ಅರ್ಧಾಂಗಿನ ನೀವ್ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಹೋಗ್ಲಿ, ಹೆತ್ತ ತಾಯಿನೂ ಅರ್ಥ ಮಾಡ್ಕೊಂಡಿಲ್ಲ. ಈ ತಾಯಿ ಮಗನ್ಗೋಸ್ಕರ ಮಾಡ್ತಿರೋ ಹೋರಾಟನಾದ್ರೂ ಅರ್ಥ ಮಾಡ್ಕೊಳ್ಳಿ. ಶತ್ರುತ್ವ ಶತ್ರುತ್ವ ಶತ್ರುತ್ವ. ಶತ್ರುಗೆ ಶರಣಾಗೋದಕ್ಕಿಂತ ಮರಣನೇ ಮೇಲು ಅಂತಿದ್ದೀರಲ್ಲ. ನನ್ ಮಗ ನನ್ ಕಣ್ಣೆದುರೆ ಕಣ್ ಮುಚ್ಕೊಂಡ್ ಮಲ್ಕೊಂಡಿದ್ರೆ ಮೌನವಾಗಿರೋದಕ್ಕಿಂತ ಸಾಯೋದೆ ಮೇಲು ಅಂತ ನಾನು ಹೇಳ್ತೀನಿ. ಮಗ 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 ಮಗ. ಅವನು ನಿನಗಷ್ಟೇನಾ ಮಗ? ನನಗ್ ಮಗ ಅಲ್ವಾ ಅವನು? ನಿಂದು ಕರುಳಿನ ಸಂಬಂಧ ಆದ್ರೆ ನಂದು ರಕ್ತ ಸಂಬಂಧ. 9 ತಿಂಗಳು ನೀನು ಗರ್ಭದಲ್ಲಿ ಹೊತ್ತಿದ್ರೆ 9 ವರ್ಷ ನಾನು ಅವನ್ನ ಬೆನ್ನ ಮೇಲೆ ಹೊತ್ತು ಓಡಾಡಿದ್ದೀನಿ. ಅವನು ಹೊಟ್ಟೆಯಲ್ಲಿ ನಿನಗೊದ್ದಾಗ ನೀನು ಎಷ್ಟು ಸಂತೋಷ ಪಟ್ಟಿದ್ದೆ. ಆದ್ರೆ ಅವನು ಆಟ ಆಡ್ತಾ ಆಡ್ತಾ ನನ್ನ ಎದೆ ಮೇಲೆ ಒದ್ದಾಗ ಒಬ್ಬ ತಂದೆ ಆಗಿ ನಾನೆಷ್ಟು ಸಂತೋಷ ಪಟ್ಟಿದ್ದೀನೋ ನಿನಗೇನು ಗೊತ್ತು? ನೀನು ಅವನಿಗೆ ಕೈ ತೊತ್ತಿಟ್ಟು ಪ್ರೀತಿಯಿಂದ ಬೆಳೆಸ್ದೆ. ಆದ್ರೆ ನಾನು ಅವನಿಗೆ ವೀರಾದಿ ವೀರರ ಕತೆಗಳು ಹೇಳಿ ಒಬ್ಬ ವೀರನನ್ನಾಗಿ ಬೆಳೆಸ್ಬೇಕು ಅನ್ಕೊಂಡೆ. ನೀನು ಅವನ್ನ ಭಯಪಟ್ಟು ಬೆಳೆಸ್ದೆ. ನಾನು ಅವನ್ನ ಜವಾಬ್ದಾರಿಯಿಂದ ಬೆಳೆಸಿದ್ದೀನಿ. ನಿಂದು ವಾತ್ಸಲ್ಯ ಆದ್ರೆ ನಂದು ಪುತ್ರೋತ್ಸಾಹ. ನನ್ ಮಗ ಒಬ್ಬ ವೀರನಾಗಿ ಬೆಳಿಬೇಕು, ಶತ್ರು ಜಾತಿನ ಸಂಹಾರ ಮಾಡ್ಬೇಕು ಅನ್ಕೊಂಡೆ. ಅದು ನಿಮಗೆ ಅರ್ಥ ಆಗದೆ ಹೋದ್ರೆ ನನಗ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಅಷ್ಟೊಂದು ವೈರಿ ಜಾತಿ ಆಗಿದ್ದಿದ್ರೆ ಮೃತ್ಯುಂಜಯ ಹೋಮನ ಯಾತಕ್ಕೋಸ್ಕರ ಮಾಡಿದ್ರಿ? ಭ್ರಮೆ ಪಡ್ತಿದ್ಯಾ ಅರವಿಂದ? ನಾನು ಶಿವಾರ್ಚನೆ ಮಾಡಿಲ್ಲ, ನನ್ ಪ್ರಾಣ ಹೋದ್ರೂ ಮಾಡಲ್ಲ. ಗುರುವಿನ ಗೌರವ ಕಲ್ಲಿ ಕೂತಿದ್ದೆ ಅಷ್ಟೇ. ನಾನಲ್ಲಿ ಮಾಡಿದ್ದು ಗರುಡೋಪಾಸನೆ, ನಾನ್ ಜಪಿಸಿದ್ದು ವಿಷ್ಣು ಸಹಸ್ರನಾಮ. ಅದಕ್ಕೆ
ಪೂರ್ಣಾಹುತಿ ಪೂರ್ತಿ ಆಗಿಲ್ಲ. ಇವನ್ ಪರಿಸ್ಥಿತಿ ಹೀಗಾಗೋಗಿದೆ. ಇದೆಲ್ಲ ಮಾಯೆ. ಅವನ್ನ ವಶಪಡಿಸ್ಕೊಳ್ಳೋದಕ್ಕೆ ನಾಗಮ್ಮ ಆಡ್ತಿರೋ ನಾಟಕ. ಆ ವಿಷಯ ಗೊತ್ತಾಗಿಯೇ ಈ ಪೂಜೆ ತಡೆಯೋಕ್ ಬಂದಿದ್ದು ನಾನು. ನಾಗಸ್ವರಕ್ಕೆ ಹಾವು ಎಡೆ ಎತ್ತಿ ಆಟ ಆಡ್ದಂಗೆ ಇವನ್ನ ಕೂಡ ಆಟ ಆಡಿಸ್ಬೇಕಂತಿದ್ದಾಳೆ. ಅವಳ ಆಸೆನ ನಾನು ಯಾವುದೇ ಕಾರಣಕ್ಕೂ ನೆರವೇರಕ್ ಬಿಡೋದಿಲ್ಲ. ಶಿವಮಾಯೆ ವಿಷ್ಣುಮಾಯೆ ಅಂದ್ರೆ ಏನು? ಶಿವ ವಿಷ್ಣು ಒಂದೇ. ಶೇಷ ಕೂಡ ವಿಷ್ಣು ಆರಾಧಕ. ಶೇಷ ಒಬ್ಬ ಸೇವಕ, ಆದ್ರೆ ಗರುಡ ಸವಾರಿ ಮಾಡವನೇ ದೇವರುಗಳಿಗೆ ದೇವ. ಯಾರಾದ್ರೆ ನನಗೇನು? ನಿಮ್ ಶಕ್ತಿಯಿಂದ ನನ್ ಮಗನ್ನ ಹುಷಾರ್ ಮಾಡಿ ನೋಡೋಣ. ಮಾಡ್ತೀನಿ, ಮತ್ತೆ ಪ್ರಜ್ಞೆ ಬರೋ ಹಾಗೆ ಮಾಡ್ತೀನಿ. ಒಬ್ಬ ತಂದೆ ಆಗಿ ನನ್ನ ಜವಾಬ್ದಾರಿ ನಿಭಾಯಿಸ್ತೀನಿ. ನೀವೆಲ್ಲರೂ ನೋಡ್ತೀರಿ. ವರ್ಮಾ, ಅಣ್ಣನ್ರಿ, ಅಣ್ಣ ಏನ್ರಿ? ಅಣ್ಣ ಅಣ್ಣ ನಿಂತ್ಕೊಳ್ಳ. ಅಣ್ಣ ಏನ್ರಿ? ಅಣ್ಣ ಏನಣ್ಣ ಇದು? ಅಣ್ಣ ಏನ್ರಿ? ಏನ್ರಿ? ಬಿಡಣ್ಣ. ನಿಂತ್ಕೊಳ್ಳ. ಅಣ್ಣ ನಿಂತ್ಕೊಳ್ಳಿ. ವರ್ಮಾ, ಅಣ್ಣ ವರ್ಮಾ, ಬಿಡೋಣ ಅವನ್ನ. ಅವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಅವನ ಕ್ಷೇಮಕ್ಕೋಸ್ಕರ. ನನ್ ಮಾತು ಕೇಳು. ನನ್ ಮಾತು ಕೇಳು. ಯಾರ್ ಸ್ವಾಮಿ ಅವನು? ಯಾಕಷ್ಟು ಅಹಂಕಾರ? ನನ್ನ ಆರಾಧನೆ, ನನ್ನ ಪೂಜೆನ ಅರ್ಧಕ್ಕೆ ನಿಲ್ಲೋ ಹಾಗೆ ಮಾಡಿದ್ರು. ಅವನು ಧನಂಜಯ ವರ್ಮ. ಗರುಡ ಜಾತಿ ಅನ್ನೋ ಅಹಂಕಾರ. ನಿಂತ್ಕೊಳ್ಳ. ಅಣ್ಣ ನನ್ ಮಾತು ಕೇಳೋಣ. ವರ್ಮಾ, ನನ್ ಮಾತು ಕೇಳು. ಅಣ್ಣ ಬೇಡಣ್ಣ. ಅಣ್ಣ ಕರ್ಕೊಂಡು ಹೋಗ್ಬೇಡಣ್ಣ. ಅಣ್ಣ ಬಿಟ್ಕೊಡೋಣ. ನನ್ ಮಾತು ಕೇಳು. ಏನ್ ಮಾಡ್ತಿದ್ಯಾ ಅಣ್ಣ? ಅಣ್ಣ ಬೇಡಣ್ಣ. ಅಣ್ಣ ಅಣ್ಣ ಬಿಡಣ್ಣ. ವರ್ಮಾ, ಅಣ್ಣ ಮಾವ. ವರ್ಮಾ, ಧನಂಜಯ ವರ್ಮ, ಧನಂಜಯ ವರ್ಮ, ಧನಂಜಯ ವರ್ಮ. ಪುಣ್ಯ ಪುಣ್ಯ, ನಿಲ್ಲಮ್ಮ, ನಿಲ್ಲು. ಏನಿ ಆವೇಶ? ಎಲ್ಲಿಗೆ ಹೋಗ್ತಿದ್ಯಾ? ಆ ನಾಗದ್ವೇಷಿನ ಸಾಯಿಸ್ಬಿಡ್ತೀನಿ. ಏನ್ ಮಾತಾಡ್ತಿದ್ಯಾ? ನನ್ನ ಪೂಜೆಗೆ ತಂದಿದ್ದ ಹೂವನ ಮಣ್ಪಾಲ್ ಮಾಡ್ಬಿಟ್ಟ. ಅವನನ್ನ ಅದೇ ಮಣ್ಣಲ್ಲಿ ಹೂತ್ ಹಾಕ್ಬಿಡ್ತೀನಿ. ಪುಣ್ಯ, ಆವೇಶದಲ್ಲಿ ಧರ್ಮ ಮರಿತಿದ್ಯಾ? ಅಂತ ದುಷ್ಟನ್ನ ಇಲ್ಲಿವರೆಗೂ ಉಳಿಸಿರೋದೇ ಧರ್ಮ ಅಮ್ಮ. ನೀನು ಹರಿನಗರಕ್ಕೆ ಹೋಗ್ಬೇಕು ಅಂತ ಬಂದಿದ್ದು ಇವನನ್ನ ಸಾಯಿಸೋದಕ್ಕ? ನಿಜ ಹೇಳು, ಅದೇ ಉದ್ದೇಶದಿಂದ ಬಂದ್ಯಾ? ನಿನ್ನ ಕೋರಿಕೆ ಅದೇ ಆಗಿದ್ರೆ ನಾನ್ ನಿನ್ನನ್ನ ತಡೆಯಲ್ಲ, ನಿನಗೆ ಸಹಾಯ ಮಾಡಲ್ಲ. ಇಲ್ಲಮ್ಮ, ನಾನು ಬಂದಿರೋ ಕೆಲ್ಸನೇ ಬೇರೆ. ವಿವರವಾಗಿ ಹೇಳಿದ್ರೇನೆ ನಾನು ನಿನ್ನ ಜೊತೆಯಾಗಿ ನಿಲ್ಲೋದು. ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅಮ್ಮ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಅವನು ನನ್ನ ಪ್ರಯತ್ನನೆಲ್ಲ ನಾಶ ಮಾಡ್ಬಿಟ್ಟ ಅಮ್ಮ. ಹಾಗಂತ ಅವನನ್ನ ಸಾಯಿಸ್ಬೇಕು ಅಂತ ಹೋಗಿದ್ಯಾ? ನಿನಗೆ ಅವನನ್ನ ಸಾಯಿಸೋದೇ ಮುಖ್ಯನಾ? ನಿಮ್ಮೂರಿಗೆ ಕೊಟ್ಟಿರೋ ಮಾತು
ಚೌಡಮ್ಮನ ಕೋರಿಕೆ ಈಡೇರಿಸೋದು ಮುಖ್ಯನಾ? ನಮ್ಮೂರನ್ನ ಆ ಚೌಡಮ್ಮ ತಾಯಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದೇ ಮುಖ್ಯ. ಹಾಗಿದ್ಮೇಲೆ ಆವೇಶನ ಕಡಿಮೆ ಮಾಡ್ಕೋ. ಬೇಡದೆ ಇರೋ ಕೆಲ್ಸಕ್ಕೆ ಸಮಯನ ವ್ಯರ್ಥ ಮಾಡಬೇಡ. ಕಾಲಾನೆ ನಿನಗೆದುರು ನಿಂತ್ರು, ಎಷ್ಟೇ ಕಷ್ಟಗಳು ಬಂದ್ರೂ ಗುರಿಯನ್ನ ಬಿಡಬೇಡ. ಮುಂದಕ್ಕೆ ಹೋಗೋ. ನಾನು ಈ ಊರ್ನವಳೆ. ಆ ದುಷ್ಟನ್ನ ಕಂಡ್ರೆ ನನಗೂ ಕೋಪನೇ. ನಿನ್ನ ಸಮಸ್ಯೆಗೆ ಜೊತೆಯಾಗಿ ನಿಲ್ತೀನಿ. ಎಲ್ಲ ಒಳ್ಳೇದೇ ಆಗತ್ತೆ. ನೀ ನಂಬಿರೋ ನಾಗಮ್ಮ ನಿನಗೆ ಜೊತೆಯಾಗಿ ಇರ್ತಾಳಮ್ಮ. ಅನುಭವದಿಂದ ಹೇಳ್ತಾ ಇದೀಯಾ? ನಿನ್ ಮಾತಿನಂತೆ ನಡ್ಕೊಳ್ತೀನಮ್ಮ. ನಾಗಮ್ಮ, ನಾಗಮ್ಮ, ಅಮ್ಮ ನಾಗಮ್ಮ, ಬಂದ್ಬಿಟ್ಯಾ ತಾಯಿ? ನನಗ್ ದಾರಿ ತೋರ್ಸೋದ್ ಮಾತ್ರ ಅಲ್ಲ, ಮಣಿ ನನಗ್ ಸಿಗೋವರೆಗೂ ನನಗೆ ರಕ್ಷೆಯಾಗಿ, ಕಾವಲಾಗಿ, ಜೊತೆಯಾಗಿ ನೀನಿರ್ಬೇಕು ತಾಯಿ. ನೋಡಿದ್ಯಾ ದೇವಕಮ್ಮ, ನಾಗಮ್ಮ ದಾರಿ ತೋರ್ಸೋದಕ್ಕೆ ಅಂತ ಬಂದಿದ್ದಾಳೆ. ಎಲ್ಲಮ್ಮ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೇ ನಾಗಮ್ಮ. ನೀನು ಅದೃಷ್ಟವಂತೆ ಅಮ್ಮ. ಎಲ್ರಿಗೂ ನಾಗಮ್ಮ ತಾಯಿ ದರ್ಶನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆ ತಾಯಿನ ನೆನಪು ಮಾಡ್ಕೊಂಡ್ರೆ ನೀನು ಮುಂದೆ ಸಾಕ್ಷಾತ್ ಅವಳೇ ಪ್ರತ್ಯಕ್ಷ ಆಗ್ತಾಳೆ. ನಡಿಯಮ್ಮ. ಏನ್ರಿ ಏನ್ರಿ ಇದು? ಏನ್ರಿ ನೀವು ಮಾಡ್ತಿರೋ ಕೆಲ್ಸ? ಜೀವಕ್ಕೋಸ್ಕರ ಹೋರಾಡ್ತಿದ್ದವನ್ನ ಯಾವುದೇ ಕನಿಕರ ಇಲ್ದೆ ಹೀಗೆ ಹೊತ್ಕೊಂಡ್ ಬಂದ್ರಲ್ಲ. ಎಂತ ತಂದೆರಿ ನೀವು? ಅರವಿಂದ, ಇನ್ನೊಂದು ಮಾತಾಡಿದ್ರೆ ನೀನ್ ನನ್ನ ಹೆಂಡತಿ ಅಂತಾನೂ ನೋಡೋದಿಲ್ಲ. ಯಾನೋ ಒಬ್ಬ ಬೈರಾಗಿ ಹೇಳ್ದ ಅಂತ ಆ 3 ಕಣ್ಣಿರೋನು ನನ್ನ ಮಗನ್ ಕಣ್ ತೆರೆಸ್ತಾನೆ ಅಂತ ನೀವು ನನಗೆ ಹೇಳ್ದೆ ಹೋಗಿರತ್ತೆ ನೀವು ಮಾಡಿದ ತಪ್ಪು. ತಪ್ಪ? ಏನೋ ತಪ್ಪು? ಹೆತ್ತ ತಾಯಿ ನೋವು ನಿನ್ಗೇನೋ ಗೊತ್ತು? ಒಬ್ಬ ತಂದೆಯ ನೋವು ಜವಾಬ್ದಾರಿ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿರೋದು ನೀವು. ನನ್ನ ಮಗನ ಹೇಗ್ ಸರಿಪಡಿಸ್ಬೇಕು ನನಗೆ ಗೊತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾವೆಲ್ಲ ಕೈ ಮುಗ್ದು ಬೇಡ್ಕೋತಾ ಇದ್ರೆ ಆ ಸಾಧು ದಾರಿ ತೋರ್ಸಿದ್ರು. ನೀವ್ ಈ ರೀತಿ ದ್ವೇಷ ಅನ್ಕೊಂಡು ಅವನ್ ಪ್ರಾಣದ ಜೊತೆ ಆಟ ಆಡ್ಬೇಡಿ. ಶತ್ರು ಯಾವತ್ತಿದ್ರು ಶತ್ರುನೇ, ಶತ್ರುತ್ವ ಯಾವತ್ತಿದ್ರು ಶತ್ರುತ್ವನೇ. ಆ ನಾಗಗಳೆಲ್ಲ ಸೇರಿ ಇವನ್ನ ಈ ಸ್ಥಿತಿಗೆ ತಂದಿರೋದು. ಆ ಮಾಯೆಗೆ, ವಿಷಕ್ಕೆ ಮದ್ದು ಗೊತ್ತಿರೋನೆ ಇವನ್ನ ಸರಿಪಡಿಸ್ತಾನೆ. ಯಾರೋ ಪ್ರಜ್ಞೆ ಬರೋ ತರ ಮಾಡ್ತೀನಿ ಅಂತ ಹೇಳ್ದವ್ರು ಪಶುಪತಿ. ನನ್ನ ಸ್ನೇಹನೇ ಅವನ್ ಶಕ್ತಿ. ಅವನ್ ಶಕ್ತಿನೆಲ್ಲ ಧಾರೆ ಎರೆದು ನನ್ನ ಮಗನ್ನ ಸರಿಪಡಿಸ್ತಾನ ಅವನು. ನನ್ನ ದಾರಿಗೆ ಯಾರೇ ಅಡ್ಡ ಬರಲಿ ನಾನು ಸುಮ್ಮನೆ ಇರಲ್ಲ. ಏನ್ರಿ? ಯಾರಾದ್ರೂ ಈ ಬಾಗ್ಲು ತೆಗಿಯೋಕ್ ಪ್ರಯತ್ನ ಪಟ್ರೆ ನನ್ನ ಮೇಲೆ ಆಣೆ. ಅವನ್ನ ಸರಿಪಡಿಸೋ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಅತ್ತೆ, ನನಗ್ ತುಂಬಾ ಭಯ ಆಗ್ತಿದೆ ಅತ್ತೆ. ಈ ದ್ವೇಷದಿಂದಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ.
ಏನ್ ಮಾಡೋದತ್ತೆ? ಅಯ್ಯೋ ಭಗವಂತ, ಈ ಸಮಯದಲ್ಲಿ ನಮ್ಮನ್ನ ಕಾಪಾಡೋದಕ್ಕಿರೋದು ಆ ಕುಲಗುರುಗಳು ಒಬ್ರೇ ಕಣಮ್ಮ, ಅವರೊಬ್ರೇ. ಅಮ್ಮ, ಆ ಕಡೆ ಪೂಜೆನೂ ಪೂರ್ತಿ ಆಗ್ಲಿಲ್ಲ. ಭಾವಂಗೇನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಭಯ ಆಗ್ತಿದ್ಯಮ್ಮ. ಭಯಪಡ್ಬೇಡ, ನಮ್ಮಣ್ಣ ನಿನ್ ಮಾವನ್ಗೇನು ಮಾಡಲ್ಲ. ಅನಿರುದ್ಧ ಅಂದ್ರೆ ನಮ್ಮಣ್ಣನ್ಗೆ ಪ್ರಾಣ. ಅರವಿಂದ, ಅಯ್ಯೋ, ಅರವಿಂದ, ಏನಮ್ಮ ಇದೆಲ್ಲ? ಅದೇ ಹರಿನಗರ. ನಾಗಮಣಿ ಇದೇ ಊರಲ್ಲೇ ಇರೋದು. ಅದು ಯಾರ ಹತ್ರ ಇದೆಯೋ ಅದನ್ನ ತಿಳ್ಕೊಂಡು ಅದನ್ನ ತಗೊಂಡು ನಮ್ಮ ಊರಿಗೆ ಹೋಗ್ಬೇಕು. ಪುಣ್ಯ 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 ಪುಣ್ಯ, ಇಲ್ಲಿ ಕೇಳಮ್ಮ. ಗರುಡ ಶಕ್ತಿನ ಎದುರಿಸಿ ಈ ಗ್ರಾಮದೊಳಗಡೆ ಹೋಗೋದು ಕಷ್ಟನಮ್ಮ. ನಾಗಭಕ್ತರಿಗೆ ಹರಿನಗರದಲ್ಲಿ ಪ್ರವೇಶ ಇಲ್ಲ. ಮತ್ತೆ ಈಗ ಹೇಗೆ? ಈ ಊರೊಳಗೆ ಹೋಗದೆ ಹೋದ್ರೆ ಮಣಿ ನನಗೆ ಹೇಗೆ ಸಿಗುತ್ತೆ? ಆ ಶಕ್ತಿನ ಗೆಲ್ಲಕ್ಕಾಗ್ದೆ ಖಾಲಿ ಕೈಯಲ್ಲಿ ನಾನು ವಾಪಸ್ ಊರಿಗೆ ಹೇಗೆ ಹೋಗೋದು? ತ್ಯಾಗಕ್ಕೆ ಸಿದ್ಧವಾದ್ರೆ
ಎಂಥ ದೊಡ್ಡ ಶಕ್ತಿ ಆದ್ರೂ ಹಿಂದೆ ಹೋಗುತ್ತಮ್ಮ. ನಾನು ಎಂಥ ತ್ಯಾಗಕ್ಕಾದ್ರೂ ಸಿದ್ಧಾನೆ. ಅಮ್ಮನವರು ಕೊಟ್ಟ ಮಾತನ್ನ ಉಳ್ಸಕ್ಕಾಗದೇ ಇರೋ ಈ ಜನ್ಮ ನನಗ್ ಬೇಕಾಗಿಲ್ಲ. ಆ ಶಕ್ತಿನ ಎದುರಿಸೋದಕ್ಕೆ ನನ್ ಪ್ರಾಣನ್ ಬೇಕಾದ್ರೂ ಕೊಟ್ಬಿಡ್ತೀನಿ. ಹಾಗಾದ್ರೆ ಮೊದ್ಲು ಭಕ್ತಿ ತಂತ್ರ ಪ್ರಯತ್ನ ಮಾಡೋಣ ಬಾ. ಹಸಿ ಮಣ್ಣಿಂದ ವಿಷ್ಣು ಮೂರ್ತಿನ ತಯಾರಿ ಮಾಡು. ಭಕ್ತಿಯಿಂದ ನಾರಾಯಣ ಮಂತ್ರ ಜಪ ಮಾಡ್ತಾ ಆ ರೂಪನ ಕೈಯಲ್ಲಿ ಹಿಡ್ಕೊಂಡು ಗರುಡ ಪಕ್ಷಿ ರಕ್ಷೆನ ದಾಟೋ ಪ್ರಯತ್ನ ಮಾಡು. ಆ ಗರುಡ ತಲೆ ತಗ್ಗಿಸ್ಕೊಂಡು ನಿನಗೆ ದಾರಿ ಕೊಡ್ತಾನೆ. ಭಕ್ತಿಯಿಂದ ಮಾಡಮ್ಮ, ನಿನ್ನ ಕಾರ್ಯ ಸಿದ್ಧಿಸತ್ತೆ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣ